ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಬೆಂಗಳೂರಿನ ಚರ್ಮಕುಶಲಕರ್ಮಿ ಜೆಸಿ ಶ್ರೀನಿವಾಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ವಸುಂಧರಾ ಕೆಎಂ, ವ್ಯವಸ್ಥಾಪಕ ನಿರ್ದೇಶಕರು. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ತೆ. ಮತ್ತೊಬ್ರು ಕುಶಲಕರ್ಮಿಗಳು ನಮ್ಮ ಜೊತೆಲಿದ್ದಾರೆ, ಜೆಸಿ ಶ್ರೀನಿವಾಸ್ ಅವರು. ಇವರು ಮೂಲತಃ ಬೆಂಗಳೂರಿನವರು. ಇವರು 55 ವರ್ಷದವರು, ಮತ್ತೆ 9ನೇ ತರಗತಿವರೆಗೆ ವಿದ್ಯಾಭ್ಯಾಸ ಆಗಿದೆ. 42 ವರ್ಷಗಳಿಂದ ಇವರು ಚರ್ಮೋದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂತವ್ರು, ಲಿಡ್ಕರ್ ಜೊತೆ ಒಡನಾಟದಲ್ಲಿ ನಿರಂತರವಾಗಿರುವಂತವ್ರು, ಮತ್ತೆ ಲಿಡ್ಕರ್ ನಂಬುವಂತಹ ಒಳ್ಳೆಯ ಚರ್ಮಕುಶಲಕರ್ಮಿಗಳಿವರು. ಜೊತೆಗೆ ಇವರು ಬೆಳೆಯೋದಲ್ದೇನೆ ಇನ್ನೂ 8 ಜನರಿಗೆ ಉದ್ಯೋಗದಾತರು ಕೂಡ ಆಗಿದ್ದಾರೆ. ಬಹಳಷ್ಟು ಬಲ್ಕ್ ಸಪ್ಲೈ ಆರ್ಡರ್ಗಳನ್ನ ನಾವು ಇವರ ಒಂದು ಕಲೆಗಾರಿಕೆ ನೋಡಿ ಕೊಡ್ತಾ ಇದ್ದೀವಿ. ನಮಸ್ಕಾರ ಶ್ರೀನಿವಾಸ್ ಅವರೇ. 42 ವರ್ಷದಿಂದ ನೀವು ಈ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತ. ಹೌದು ಮೇಡಮ್. ದೀರ್ಘವಾದ ವೃತ್ತಿ. ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಇದೇ ಕಸುಬಿಂದ ಬೆಳೆದಿರೋದು ಮೇಡಮ್. ನಮ್ಮ ಮಕ್ಕಳು ಬೆಳೆದಿರ್ತಾರೆ, ಓದಿದ್ದಾರೆ, ಮತ್ತೆ ಇದನ್ನು ಕಲ್ತ್ಕೊಂಡಿದ್ದಾರೆ. ಅವರ ವೃತ್ತಿ ಜೀವನದ ಜೊತೆಗೆ ಈ ವೃತ್ತಿಯನ್ನು, ಈ ಕಲೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಹೆಂಗಸರು ನಮ್ಮ ಜೊತೆಗೆ ಸಹಾಯ ಮಾಡ್ತಾರೆ, ಅವರು ಸ್ವಲ್ಪ ಕಲ್ತ್ಕೊಂಡಿದ್ದಾರೆ ಮೇಡಮ್. ಮೊದಲು ಹೇಗಿತ್ತು, ಈಗ ಹೇಗಿದೆ ನಿಮ್ಮ ಜೀವನ? ಮೊದಲು ಸ್ವಲ್ಪ ಎಡವಟ್ಟಿಗಳಿತ್ತು. ಸದ್ಯಕ್ಕೆ ಈಗ ಒಂದು 3-4 ವರ್ಷದಿಂದ ತುಂಬಾ ಉದ್ಧಾರ ಆಗಿದೆ ಮೇಡಮ್. ಸ್ವಲ್ಪ ಬಿಲ್ಗಳು ಲೇಟ್ ಆಗೋದು, ನಾವು ಸಪ್ಲೈ ಮಾಡಿದ್ದಕ್ಕೆ 1 ತಿಂಗಳು ಒಳಗಡೆ ನಮ್ಗೆ ಅದು ಬಿಲ್ ಆಗ್ಬೇಕಾಗಿತ್ತು. ಒಂದು 10ರಿಂದ 15 ದಿವಸದೊಳಗಡೆ ಬಿಲ್ ಆಗುತ್ತೆ. ಆ ದುಡ್ಡು ಬಂದ ತಕ್ಷಣ ಬೇರೆ ರೀತಿಯಲ್ಲಿ ನಾವು ನಮ್ಮ ಹತ್ರ ಒಂದು 7 ಜನ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೊಟ್ಟಿರ್ತೀವಿ. ನಾವು ನಮ್ಗೆ ಲೇಟ್ ಆಗಿ ಬರ್ತಾ ಏನಾಗ್ತಾ ಇತ್ತು, ನಾವು ಬಡ್ಡಿಗೆ ತಗೊಂಡು ಅಲ್ಲಿ ಇಲ್ಲಿ ತಗೊಂಡು ನಮ್ ಬರೋ ಲಾಭ ಅಲ್ಲ ಅದಕ್ಕೆ ಹೋಗ್ತಾ ಇತ್ತು. ಈಗ ಸದ್ಯಕ್ಕೆ ನಮ್ಗೆ ಉದ್ಧಾರ ಆಗಿದೆ, ಸ್ವಲ್ಪ ಡೆವಲಪ್ಮೆಂಟ್ ಆಗಿದ್ದೀವಿ ನಾವು. ಈಗ ನಿಮಗೆ ಆದೇಶ ಬರುತ್ತೆ, ಇಂತಿಷ್ಟ ದಿನದಲ್ಲಿ ಇಂತಿಷ್ಟ ಪ್ರಮಾಣವನ್ನ ಉತ್ಪಾದನೆ ಮಾಡಿ ನಮ್ಗೆ ಕಳಿಸ್ಕೊಡ್ಬೇಕು ಅಂತ ಬರುತ್ತೆ. ಯಾವುದೋ ಕಾರಣಕ್ಕೆ ಮನುಷ್ಯನ ಆರೋಗ್ಯ ಏನು ಸ್ಥಿರ ಅಲ್ಲ, ಯಾವಾಗ್ಲೂ ಬೇಕಾದ್ರೂ ಹದಗೆಡಬಹುದು, ಅದಕ್ಕಂತೂ ಸೀಮಿತವಾದ ಸಮಯ ಅಂತಿಲ್ಲ. ಆ ರೀತಿ ಏನಾದ್ರೂ ಆದಾಗ, ಆ ಟಾರ್ಗೆಟ್ ಅನ್ನ ರೀಚ್ ಮಾಡಕ್ ಆಗದೆ ಇದ್ದಾಗ, ಆ ನಿಗದಿತ ಸಮಯದಲ್ಲಿ ಕಳಿಸ್ಕೊಡಕ್ ಆಗದೆ ಇದ್ದಾಗ ಏನ್ ಆಗುತ್ತೆ? ಆಗ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ, ಈ ತರ ನಮ್ಗೆ ರಾ ಮೆಟೀರಿಯಲ್ ನಮ್ ಸಮಯಕ್ಕೆ ತಗ್ದಂಗೆ ಸಿಗಲಿಲ್ಲ. ಕೆಲವ್ರಿಗೆ ನಮ್ಗೆ ಕೆಲಸ ಮಾಡೋರು ಬರ್ತಾರೆ, ಅವ್ರಿಗೆ ಆರೋಗ್ಯ ಕೆಟ್ಟೋಗಿರುತ್ತೆ, ಅವ್ರಿಂದ ಲೇಟ್ ಆಗಿರುತ್ತೆ. ಒಂದು ಲೆಟರ್ ಕೊಟ್ರೆ ಅದಕ್ಕೆ ಒಂದು 10ರಿಂದ 15 ದಿವಸ ನಮ್ಗೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ. ಆಗ ನಾವು ಅಷ್ಟರಲ್ಲಿ ಸಪ್ಲೈ ಮಾಡಿಬಿಡ್ತೀವಿ. ಅಷ್ಟು ನಿಗದಿತ ಸಮಯದಲ್ಲಿ ಆ ಒಂದು ಉತ್ಪಾದನೆ ನಿಮಗೆ ತಲುಪಲಿಲ್ಲ ಅಂತ ಹೇಳಿದಾಗ ನಿಮ್ಮ ಮುಂದಿನ ಕಾರ್ಯಗಳು ಹೇಗೆ? ನಾನಿಲ್ಲಿ ಒಂದು ಸ್ಪಷ್ಟಪಡಿಸ್ಬೇಕು. ಮುಂಚೆ ಇವರಿಗೆ ಅವಕಾಶ ಇದ್ದಿದ್ದು ಬರೀ 45 ದಿನ. 45 ದಿನದಲ್ಲಿ ಸರಬರಾಜು ಆದೇಶ ಲಿಡ್ಕರ್ನಿಂದ ಕೊಟ್ಟಂತ ಸಂದರ್ಭದಲ್ಲಿ 45 ದಿನಗಳ ಒಳಗಡೆ ಅವರು ಕೊಡಬೇಕಿತ್ತು, ಪೂರೈಸಬೇಕಿತ್ತು. ಆಮೇಲೆ ಅವ್ರ ಜೊತೆ ಎಲ್ಲ ನಾನು ಬಂದು ಹೊಸದ್ರಲ್ಲಿ ಚರ್ಚೆ ಮಾಡಿ ಸಭೆಗಳನ್ನ ಕರೆದಾಗ ಅವ್ರು ಹೇಳಿದ್ರು, ನಮಗೆ ರಾ ಮೆಟೀರಿಯಲ್ ಹೊರಗಡೆಯಿಂದೆಲ್ಲ ತರಬೇಕಾಗತ್ತೆ, ಸೋಲ್ ಹೊರಗಡೆಯಿಂದ ತರಬೇಕಾಗತ್ತೆ, ಏನೋ ಸಮಸ್ಯೆಗಳಾಗತ್ತೆ, ಹಾಗಾಗಿ 45 ದಿನ ಸಾಕಾಗೋದಿಲ್ಲ, ನಮಗೆ ಇದನ್ನ ಇನ್ನಷ್ಟು ವಿಸ್ತಾರ ಮಾಡಿಕೊಡಿ ಅಂತಂದ್ರು. ಅವಾಗ 60 ದಿನಗಳ ಕಾಲಾವಕಾಶ ಕೊಟ್ವಿ. ಆದ್ರೆ ನಾವು ಇಲ್ಲಿ ಗ್ರಾಹಕರನ್ನು ನೋಡ್ಬೇಕಾಗತ್ತೆ. ನಾವು ಇವರಿಂದ ಉತ್ಪನ್ನಗಳನ್ನ ಖರೀದಿ ಮಾಡಿ ನಮ್ಮ ಮಳಿಗೆಗಳಲ್ಲಿ ಅದನ್ನೆಲ್ಲ ಸೇಲ್ಸ್ಗೆ ಇಟ್ಟಾಗ ಗ್ರಾಹಕರು ಬರ್ತಾರೆ. ಈಗ ನಮ್ಮಲ್ಲಿ ಮಳಿಗೆಗಳೆಲ್ಲ ಖಾಲಿ ಓಡಿದ್ರೆ ಇವರಲ್ಲಿ ಲಿಡ್ಕರ್ನಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಬಂದ್ಬಿಡುತ್ತೆ. ಹಾಗಾಗಿ ನಾವು ಕೆಲವು ಸರ್ತಿ ಕಠಿಣವಾಗೂ ಇರಬೇಕಾಗತ್ತೆ. ಅದೇ ರೀತಿ ಒಂದು ರೀತಿ ಮೃದುತ್ವವನ್ನು ತೋರಿಸ್ಬೇಕಾಗತ್ತೆ. ಈಗ ಇವರಿಗೆ 45 ದಿನದಿಂದ 60 ದಿನದವರೆಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. 60 ದಿನದಲ್ಲಿ ಕೊಡಬೇಕಾಗತ್ತೆ. ಕೆಲವು ಸರ್ತಿ ತಾವು ಹೇಳ್ದಂಗೆನೆ ಆರೋಗ್ಯದಲ್ಲಿ ಹದಗೆಡಬಹುದು, ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆಗಳು, ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಊಹೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಸಮಸ್ಯೆಗಳು ಉದ್ಭವ ಆದಾಗ, ಮತ್ತೆ ಕಾನೂನು ಕೂಡ ಯಾವಾಗಲೂ ಮಾನವೀಯ ಹಿನ್ನೆಲೆನಲ್ಲೇ ಯೋಚನೆ ಮಾಡುವಂತ ನಮಗೆ ಕಲಿಸ್ಕೊಟ್ಟಿರೋದು. ಹಾಗಾಗಿ ಆ ರೀತಿ ಏನಾದರೂ ಸಂದರ್ಭ ಬಂದಾಗ ಅವ್ರು ಕೇಳ್ಕೊಳ್ತಾರೆ, ನಾವು ಅವ್ರನ್ನ ಕರೆದು ಕೇಳ್ತೀವಿ. ಅವ್ರು ಅಥವಾ ಪತ್ರ ಮುಖೇನ ಹೇಳ್ತಾರೆ, ಅಥವಾ ಬಂದು ನಮಗೆ ಓರಲ್ ರಿಕ್ವೆಸ್ಟ್ ಮಾಡ್ತಾರೆ, ಮೌಖಿಕವಾಗ್ಲೂ ಕೇಳ್ಕೊಳ್ತಾರೆ. ನಮಗೆ ಈಗ ಎಷ್ಟು ದಿನದಲ್ಲಿ ಕೊಡಬಹುದು ಅಂತ ಮೊದಲನೇ ಪ್ರಶ್ನೆ ಆಗಿರುತ್ತೆ ನಮ್ದು. ಇವಾಗ ಕೊಡೋಕ್ಕಾಗಲಿಲ್ಲ, ಟೈಮ್ ಮುಗ್ದೋಯ್ತು, 60 ದಿನದಲ್ಲಿ ಕೊಡೋಕ್ಕಾಗ್ತಿಲ್ಲ ಅಂತ ಎಕ್ಸ್ಟೆನ್ಷನ್ ಬೇಕು, ಅವ್ರಿಗೆ ಕೇಳ್ತೀವಿ, ನಿಮ್ಗೆ ಎಷ್ಟು ದಿನದಲ್ಲಿ ಕೊಡೋ ಭರವಸೆ ನಿಮ್ಗಿದೆ ಹೇಳಿ ಅಂತ ಹೇಳ್ತೀವಿ. ಅವಾಗ ಅವ್ರು ಹೇಳ್ತಾರೆ, ಒಂದು 20 ದಿನ ಕಾಲಾವಕಾಶ ಕೊಡಿ, ಅಥವಾ 15 ದಿನ ಕೊಡಿ, ಅಷ್ಟರಲ್ಲಿ ಮಾಡಿಬಿಡ್ತೀವಿ, ಇಷ್ಟೇ ಉಳ್ಕೊಂಡಿರೋದು, ಫೈನಲ್ ಹಂತದಲ್ಲಿದ್ದೀವಿ ಅಂತ ಹೇಳಿದಾಗ, ಅಂತಿಮ ಹಂತದಲ್ಲಿದ್ದಾರೆ ಅಂದಾಗ ನಮಗೂ ಅವ್ರ ಮೇಲೆ ನಂಬಿಕೆ
ನಂಬಿಕೆ ಇರುತ್ತಲ್ಲ. ಹಾಗಾಗಿ ಅವ್ರು ಹೇಳಿದ ಟೈಮ್ಗೆ ನಾವು ಅವರು ಎಕ್ಸ್ಟೆನ್ಷನ್ ಅವಕಾಶ ಕೊಡ್ತೀವಿ. ಆಮೇಲೆ ಅವರು ಅದನ್ನು ನಮಗೆ ಸಪ್ಲೈ ಮಾಡ್ತಾರೆ ಅಷ್ಟು ದಿನದಲ್ಲಿ. ಯಾರು ಇಲ್ಲಿವರೆಗೂ ಆ ನಂಬಿಕೆನ ಮುರಿದವರಿಲ್ಲ. ಅದೊಂದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ಓಕೆ, 60 ದಿನದಲ್ಲಿ ಏನು ಸರಬರಾಜು ಆದೇಶ ಕೊಟ್ಟಿರ್ತೀವಿ ಅದಷ್ಟು ನಿಮಗೆ ಬಂದು ತಲುಪಬೇಕು. ಅದು ತಲುಪಲಿಲ್ಲ ಅಂತ ಅಂದ್ರೆ ಸೂಕ್ತ ಕಾರಣಗಳು ಇದ್ದಲ್ಲಿ ಅವರಿಗೆ ಎಕ್ಸ್ಟೆನ್ಷನ್ 10 ರಿಂದ 15 ದಿನ ಅಥವಾ 15 ರಿಂದ 20 ಅವ್ರ ಕೋರಿಕೆಗಳಷ್ಟು ದಿನ ಕೊಡ್ತೀವಿ ನಾವು. ಸಾಮಾನ್ಯವಾಗಿ ಅದನ್ನ ಅಷ್ಟು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಾಂದ್ರೆ ನಮ್ಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ರೆ ಅವ್ರಿಗೆ ಹೇಳ್ತೀವಿ ಇಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಎಲ್ಲೂ ಆರ್ಡರ್ ಕ್ಯಾನ್ಸಲ್ ಮಾಡಿಲ್ಲ. ಯಾಕೆಂತಂದ್ರೆ ನಮಗೆ ಗೊತ್ತು ಅವ್ರ ಶ್ರಮ, ಅವ್ರ ಪರಿಶ್ರಮ ಎಷ್ಟು ಹಾಕಿದ್ದಾರೆ ಅಂತ. ಯಾಕೆಂದ್ರೆ ನಮಗೆ ಗ್ರಾಹಕರು ಕಾಯ್ತಾ ಇರ್ತಾರೆ. ನಾವೆಲ್ಲೂ ಗ್ರಾಹಕರನ್ನ ನಂಬಿಕೆಯನ್ನು ಉಳಿಸ್ಕೋಬೇಕಾಗತ್ತೆ, ಮತ್ತು ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರಿಂದ ಕೆಲಸ ಮಾಡಿಸ್ಲೇಬೇಕಾಗತ್ತೆ. ಹಾಗಾಗಿ ಅವ್ರು ಕೇಳಿದಷ್ಟು ದಿನಗಳಿಗೆ ಅವ್ರಿಗೆ ಅವಕಾಶ ಕೊಟ್ಟು ಮಾಡಿಸಿದಂಥ ಸಂದರ್ಭಗಳು ಭಾಳಷ್ಟು ಇದ್ದಾವೆ. ಬೇರೆ ಕಡೆ ಎಲ್ಲ ಫೆಸ್ಟಿವಲ್ ಸೀಸನ್ಗಳಲ್ಲಿ ಈ ರೀತಿಯ ಚರ್ಮ ಕುಶಲಕರ್ಮಿಗಳಾಗಿರ್ಬೋದು ಅಥವಾ ಬೇರೆ ಕುಶಲಕರ್ಮಿಗಳ ಒಂದು ಮೇಳವನ್ನೆಲ್ಲ ನಾವು ನೋಡ್ತಾ ಬರ್ತೀವಿ. ಆ ಥರದ ಒಂದು ಪ್ರಸಂಗ ಬಂದಾಗ ಇಂಥ ಕುಶಲಕರ್ಮಿಗಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬೇರೆ ರಾಜ್ಯದವರಿಗೆ ಪರಿಚಯ ಮಾಡಿಕೊಡೋದು, ಈ ಥರದ್ದು ಏನಾದರೂ ಇರುತ್ತಾ ಕಾರ್ಯಕ್ರಮಗಳು? ಈಗ ನಮ್ಮಲ್ಲೇ ಕರ್ನಾಟಕದಲ್ಲೇ ಭಾಳಷ್ಟು ಮೇಳಗಳು ನಡೆಯುತ್ತೆ. ದಸರಾದಲ್ಲಿ ಆಗತ್ತೆ, ಮತ್ತು ಈಗ ಲಾಲ್ಬಾಗ್ನಲ್ಲಿ ಮೊನ್ನೆ ಫಲಪುಷ್ಪ ಪ್ರದರ್ಶನ ನಡೆಯಿತು. ಸೊ ಇಲ್ಲೆಲ್ಲ ಲಿಡ್ಕರ್ದು ಒಂದು ಸ್ಟಾಲ್ ಇರುತ್ತೆ. ಇದಕ್ಕೆ ಮುಂಚೆ ನಾವು ಒಂದು ದೊಡ್ಡ ಮೇಳ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ರು. ಆಗೆಲ್ಲ ಇವರಿಗೇನೆ ಎಲ್ಲ ಒಂದೊಂದು ಮಳಿಗೆಗಳನ್ನ ಕೊಟ್ಟು ಇವ್ರ ಉತ್ಪನ್ನಗಳನ್ನ ಅಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆಲ್ಲ ಅವಕಾಶ ಕಲ್ಪಿಸಲಾಗಿದೆ. ಈಗಲೂ ಕೂಡ ಅದೊಂದು ತಯಾರಿ ನಡೀತಾ ಇದೆ. ನಮ್ಮ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಅದನ್ನು ಮಾಡೋಣ ಅಂತ ಹೇಳಿ ನಮ್ಮ ಸಭೆನಲ್ಲಿ ಇಟ್ಕೊಂಡು, ಮಂಡಳಿ ಸಭೆನಲ್ಲಿ ಇಟ್ಕೊಂಡು ಅದು ಅನುಮೋದನೆ ಆಗಿದೆ. ಅದನ್ನ ಈಗ ನಾವು ಜಾರಿಗೊಳಿಸ್ತಾ ಇದ್ವಿ. ಆದಷ್ಟು ಶೀಘ್ರದಲ್ಲೇ ಅದು ಕೂಡ ಬರುತ್ತೆ. ಜೊತೆಗೆ ಈಗ ನಮ್ಮಲ್ಲಿ ಬೆಂಗಳೂರು ನಗರ ಇಲ್ಲಿ ಮಾಲ್ ಸಂಸ್ಕೃತಿ ತುಂಬಾ ಇದೆ. ಸೊ ಹಾಗಾಗಿ ಅದೊಂದು ಯೋಚನೆ ಮಾಡ್ತಾ ಇದ್ದೀವಿ. ಆಯ್ಕೆ ಮಾಡಿದಂತ ಕೆಲವೊಂದು ಮಾಲ್ಗಳಲ್ಲಿ ನಮ್ಮ ಚರ್ಮ ಕುಶಲಕರ್ಮಿಗಳನ್ನ ಕರ್ಕೊಂಡು ಹೋಗಿ ಅವರ ಒಂದು ಕೌಶಲ್ಯ ಎಷ್ಟು ಅದ್ಭುತವಾಗಿದೆ ಮತ್ತು ಅದು ಎಷ್ಟು ಶ್ರಮವನ್ನು ಮತ್ತು ಕುಶಲತೆಯನ್ನು ಬೇಡುತ್ತೆ ಅನ್ನೋದು ಸಾಮಾನ್ಯರಿಗೂ ಅರ್ಥ ಆಗಬೇಕು. ಸುಮ್ಮನೆ ಹೋಗಿ ಒಂದು ಅಂಗಡಿನಲ್ಲಿ ಏನೋ ತೊಗೊಂಡು ಹಾಕ್ಕೊಂಡ್ವಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವು 108 ಅದ್ರ ಬಗ್ಗೆ ಕಮೆಂಟ್ ಮಾಡಬಹುದು. ಆದರೆ ತಯಾರಿಕೆ ಹೇಗಿರುತ್ತೆ ಅನ್ನೋದನ್ನು ಅವ್ರಿಗೆ ಸಾಕ್ಷಾತ್ ತೋರಿಸ್ಬೇಕು ಅನ್ನೋದು ಒಂದು ಯೋಜನೆ ರೂಪಿಸ್ಕೊಂಡಿದ್ದೀನಿ. ಸೊ ಅವಾಗೆಲ್ಲ ನಾವು ಇಂಥ ನಿಜವಾದ ಕುಶಲಕರ್ಮಿಗಳಿಗೆ ಅವಕಾಶ ಕೊಟ್ಟು ಅವ್ರಿಗೊಂದು ವೇದಿಕೆ ಕೊಟ್ಟು ಜಾಗತಿಕ ಮಟ್ಟದಲ್ಲಿ ಅವರನ್ನು ಪರಿಚಯಿಸಲಿಕ್ಕೆ, ಈಗ ನಾವು ತೊಗೊಂಡು ಹಾಕೊಂಡ್ಬಿಡ್ತೀವಿ, ಇದರಿಂದ ಇದ್ದಂಥ ಕೈಗಳು ಯಾರು, ಇದರಿಂದ ಇದ್ದಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಲಿಡ್ಕರ್ ಈಗ ಸದ್ಯದಲ್ಲೇ ಆಯೋಜನೆ ಮಾಡಿಕೊಂಡಿದೆ. ಶ್ರೀನಿವಾಸ್ ಅವರೇ, ನೀವು ಏನೆಲ್ಲ ತಯಾರಿಸ್ತೀರಾ? ಅದೇ ಜೆಂಟ್ಸ್ ಚಪ್ಪಲಿ, ಜೆಂಟ್ಸ್ ಶೂ, ಲೇಡೀಸ್ ಚಪ್ಪಲಿ, ಲಿಡ್ಕರ್ಗೆ ಏನಿದೆ ಆರ್ಡರ್ ಅದು ಮುಗಿಸ್ಕೊಡ್ತೀವಿ. ಅದು ತಿಂಗಳಿಗೆ 1 ಲಕ್ಷ ಅಂತ ನಮ್ಗೆ ಕೊಡ್ತಾರೆ. ಅದು ಮುಗಿಸಿದ್ಮೇಲೆ ಬೇರೆ 8 ಜನ ಕೆಲಸಗಾರಿದ್ದಾರೆ, ಅವ್ರಿಗೂ ಜೀವನ ನಡಿಬೇಕಾದ್ರೆ ಬೇರೆ ಕಡೆನೂ ನಾವು ಅದು ತಯಾರಿ ಸಪ್ಲೈ ಮಾಡ್ತೀವಿ. ಅದು ಪ್ಯೂರ್ ಆಗಿ ಬರೋದಿಲ್ಲ. ಇದು ಲಿಡ್ಕರ್ ಅಂದ್ರೆ ಜಿನಿಯನ್ ಚರ್ಮ, ಅದರಲ್ಲಿ ಸ್ವಲ್ಪ ಸಿಂಥೆಟಿಕ್ ಮಿಕ್ಸ್ ಆಗಿ ಬರುತ್ತೆ. ಸೊ ಆ ರೀತಿ ಮಿಕ್ಸ್ ಮಾಡಿದಂತ ಉತ್ಪನ್ನಗಳನ್ನ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದೀರಾ. ಅದು ಕೂಡ ಚಪ್ಪಲಿ, ಶೂ ಎಲ್ಲ ರೀತಿಯಲ್ಲಿ ಲೇಡೀಸ್ ಜೆಂಟ್ಸ್ ಎಲ್ಲ ಮಾಡ್ತೀವಿ. ಈಗ ನಾವು ಈ ಮುಂಚೆ KSIC ಬಗ್ಗೆ ಮಾತಾಡಿದ್ವಿ. ನಮ್ಮ ಮೈಸೂರು ಭಾಗದ ಆರ್ಟಿಸಾನ್ಸ್ಗಳು KSIC ಮಾಡ್ತಾರೆ. ಇನ್ನೊಂದು ನಾವು ಹೆಮ್ಮೆ ಪಡುವಂತಹ ಮೈಸೂರು ಸ್ಯಾಂಡಲ್ ಸೋಪ್ಸ್ ಫ್ಯಾಕ್ಟ್ರಿಗೆ ಅಲ್ಲಿ ವರ್ಕ್ ಮಾಡುವಂತಹ ಕಾರ್ಮಿಕರಿಗೆ ನಮ್ಮ JC ಶ್ರೀನಿವಾಸ್ ಅವರು ತಯಾರು ಮಾಡಿಕೊಡ್ತಾರೆ. KSDL ಅವರಿಗೆ ಇವರಿಂದ ತಯಾರಿಸುವಂತಹ ಶೂಗಳನ್ನೇ ನಾವು ಕೊಡುವಂಥದ್ದು. ಅಲ್ಲಿನ ಪುರುಷರು ನೀವು ತಯಾರಿಸಿದಂತಹ ಶೂಗಳನ್ನ ಹಾಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು ಮೇಡಮ್. ಎಷ್ಟು ಹೆಮ್ಮೆ ಅನ್ಸತ್ತೆ ನಿಮ್ಗೆ? ತುಂಬಾ ಹೆಮ್ಮೆ ಆಗುತ್ತೆ ಮೇಡಮ್. ನಮ್ಗೊಂದು ಆ ಥರ ಸರ್ಕಾರಿ ನೌಕರಿಗೆ ನಾವೊಂದು ನಮ್ಮ ಕೈಯಿಂದ ಒಂದು ಮಾಡಿದೊಂದು ಅದ್ಭುತವಾದ ಒಂದು ಶೂಗಳನ್ನ ಹಾಕಿ ಮಾಡ್ತಾ ನಮಗೊಂದು ಸಂತೋಷ ಆಗುತ್ತೆ ಮೇಡಮ್. ಈ ಅಪ್ಪಟ ಚರ್ಮದ ಉತ್ಪನ್ನಗಳನ್ನ ಧರಿಸೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಕಾಲಲ್ಲಿ ಅದು ಹಾಕೊಂಡ್ರೆ ಸ್ಮೂತ್ನೆಸ್ ಬರುತ್ತೆ, ಕಾಲು ಉರಿ ಬರೋದಿಲ್ಲ. ಅದೆಷ್ಟೇ ಚೆಕ್ಕ ನೀರು ಬಂದ್ರೂ ಅದು ಎಳ್ಕೊಂಡ್ ಬಿಡ್ತದೆ. ಅದು ಸಿಂಥೆಟಿಕಲ್ ಹಂಗ ಆಗೋದಿಲ್ಲ, ಸ್ಮೆಲ್ ಬರ್ತದೆ. ಚರ್ಮದಲ್ಲಿ ಕೆಲವೊಂದು ಬಿರುಕು ಬೀಳುತ್ತೆ, ಕೆಲವೊಂದು ರೋಗಗಳು ಬರುತ್ತೆ. ಒರಿಜಿನಲ್ ಆಗಿ ಚರ್ಮ ಇದರಲ್ಲಿ ಮಾಡಿದಾಗ ಯಾವುದೋ ತೊಂದರೆ ಬರೋದಿಲ್ಲ. ಹಾಗಾಗಿ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಅಪ್ಪಟ ಚರ್ಮದಲ್ಲಿ ತಯಾರಿಸಿದಂತ ಪದಾರ್ಥಗಳನ್ನ, ಉತ್ಪನ್ನಗಳನ್ನ ಧರಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀರಾ? ಹೌದು, ಹೇಳ್ತಾ ಇದ್ದೀನಿ. ಬೆಲೆ ಎಷ್ಟೇ ಕಡಿಮೆ ಆಗ್ಲಿ ಹೆಚ್ಚಾಗ್ಲಿ, ಆದ್ರೆ ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನ ನಾವು ಕೊಂಡುಕೊಳ್ಬೇಕು ಅಂತ. ಈಗ ಬೆಂಗಳೂರಿನವರು ನೀವು ತಯಾರಿಸುವಂತಹ ಪದಾರ್ಥಗಳಿಗೆ ಕಚ್ಚಾ ವಸ್ತುಗಳನ್ನ ನೀವು ಎಲ್ಲಿಂದ ಕೊಂಡುಕೊಳ್ತೀರಾ? ಚರ್ಮ ಬಂದು ತಮಿಳ್ನಾಡಿಂದ ತರಿಸ್ಕೊಂತೀವಿ ಮೇಡಮ್. ಚೆನ್ನೈ, ಆಂಬೂರ್ ಅಲ್ಲಿಂದ ತರಿಸ್ಕೊಂತೀವಿ. ಇದು ಸೋಲು ಮೆಟೀರಿಯಲ್ ಬಂದು ಡೆಲ್ಲಿಯಿಂದ ತರಿಸ್ಕೊಂತೀವಿ. ಗಮ್ಮಲ್ಲ ಆಗ್ರಾದಿಂದ ಬರುತ್ತೆ ಮೇಡಮ್.
ಇದಕ್ಕೆ ನಿಗದಿತ ಕಲರ್ಗಳು ಇರುತ್ತೆ. ಇದು ಎಷ್ಟು ವ್ಯತ್ಯಾಸ ಬೇರೆದಕ್ಕೂ ಇದಕ್ಕೂ ಕಲರ್ ಅಲ್ಲಿ? ಅದರಲ್ಲಿ 2-3 ಕ್ವಾಲಿಟಿ ಇದೆ ಮೇಡಮ್. ಅದರಲ್ಲಿ ಯಾವ್ದು ಒಳ್ಳೆ ಕ್ವಾಲಿಟಿ ಅದು ನಾವು ಇದು ಮಾಡ್ಕೊಂಡು, ಅಂದ್ರೆ ಇದನ್ನೆಲ್ಲ ನಿರ್ಧರಿಸುವವರು ಚರ್ಮ ಕುಶಲಕರ್ಮಿಗಳೇ. ಎಷ್ಟು ಗಮ್ಮ ಬೇಕು, ಯಾವ ರೀತಿ ಚರ್ಮ ಹದದಲ್ಲಿ ಇರಬೇಕು, ಹಾಗೇನೆ ಎಷ್ಟು ಕಲರ್ ಪ್ರಮಾಣದಲ್ಲಿ ಯಾವ ಕ್ವಾಲಿಟಿ ಕಲರ್ ಹಾಕಬೇಕು ಅನ್ನೋದು ಚರ್ಮ ಕುಶಲಕರ್ಮಿಗಳೇ ನಿರ್ಧರಿಸ್ತಾರೆ. ಈಗ ನಮ್ಮಲ್ಲಿ ಆಯ್ಕೆ ಸಮಿತಿ ಆದಾಗ ಒಬ್ಬರು ಟೆಕ್ನಿಕಲ್ ಎಕ್ಸ್ಪರ್ಟ್ ಇರ್ತಾರೆ, ಮತ್ತು ನಮ್ಮಲ್ಲಿ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ. ಅವಾಗ ನಾವು ಹೇಳ್ತೀವಿ ಅವರಿಗೆ, ನಮಗೆ ಇಷ್ಟು ಪ್ರಮಾಣದಲ್ಲಿ ಬೇಕು, ಈಗ 500 ಜೊತೆ ಪಾದರಕ್ಷೆಗಳು ಬೇಕು ಅಥವಾ 600 ಶೂಗಳನ್ನ ಕೊಡಿ ಅಂತ ಹೇಳ್ತೀವಿ. ಅವಾಗ ಅವರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ, ಎಷ್ಟು ಬಗೆಯ ಎಷ್ಟು ಮೀಟರಷ್ಟು ಚರ್ಮ ತರಬೇಕು, ಎಷ್ಟು ಗಮ್ ಬೇಕಾಗತ್ತೆ, ಎಷ್ಟು ಸೋಲ್ಸ್ ಬೇಕಾಗತ್ತೆ ಅನ್ನೋದು ಅವರು ನಿರ್ಧಾರ ಮಾಡ್ಕೊಳ್ತಾರೆ. ಯಾಕೆಂದರೆ ರಿಜೆಕ್ಟೆಡ್ ಆಗುವಂಥ ಸಂದರ್ಭಗಳು ಇರುತ್ತೆ, 2-3 ಅಥವಾ ಕೆಲವು ಮ್ಯಾಕ್ಸಿಮಮ್ ಅಂದರೆ 10 ಪೀಸ್ಗಳು ರಿಜೆಕ್ಟ್ ಆಗಬಹುದು. ಬೈ ಪ್ರಾಕ್ಟೀಸ್ ಅದು ಗೊತ್ತಾಗೋಗಿರುತ್ತೆ, ನಾನು ಇಷ್ಟು ತಂದರೆ ನಾನು ಇದಕ್ಕೆ ಹೊಂದಿಸಬಹುದು ಅಂತೇಳಿ. ಈಗ ಅಡುಗೆ ಮಾಡೋದು ಅದೇ ರೀತಿ ಕಲೆ ಅಲ್ಲ, ನಾವು ಇಂತಿಂಥ ಪ್ರಮಾಣದಲ್ಲಿ ಹಾಕಿದ್ರೆ ಇಷ್ಟು ರುಚಿ ಆಗುತ್ತೆ ಅಂತೇಳಿ ಉಪ್ಪು ಸ್ವಲ್ಪ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ಹದ ಇರಬೇಕು. ಆ ಹದಗಾರಿಕೆ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಅದರಲ್ಲಿ ಅವ್ರಿಗೆ ತಕ್ಕನಾದಂಥ ಪ್ರಮಾಣದಲ್ಲಿ ಅದನ್ನೆಲ್ಲ ತರಿಸ್ಕೊಳ್ತಾರೆ. ಶ್ರೀನಿವಾಸ್ ಅವರು ಮಾತಾಡ್ತಾ ಹೇಳಿದ್ರು, ಅಪ್ಪಟ ಚರ್ಮದ ಉತ್ಪನ್ನಗಳನ್ನ ಧರಿಸೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗಲ್ಲ, ಆರೋಗ್ಯ ಉತ್ತಮವಾಗಿರುತ್ತೆ, ಕಾಲು ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಬ್ಯಾಕ್ಟೀರಿಯಾಸ್ ಸೇರ್ಕೊಳ್ಳಲ್ಲ, ಹಾಗೆ ಅದು ಸ್ವೆಟ್ ಅನ್ನ ಹೀರ್ಕೊಳ್ಳುತ್ತೆ, ಬೆವರನ್ನ ಹೀರ್ಕೊಳ್ಳೋದ್ರಿಂದ ಸ್ಮೆಲ್ ಬರಲ್ಲ ಅಂತ ಹೇಳಿದ್ರು. ಹಾಗೆ ಕಲರ್, ಇದಕ್ಕೆ ಉಪಯೋಗಿಸುವಂಥ ಕಲರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಕೆಲವರು ಸೆನ್ಸಿಟಿವ್ ಆಗಿರ್ತಾರೆ, ಕೆಲವರು ಚರ್ಮ ಸೆನ್ಸಿಟಿವ್ ಆಗಿರುತ್ತೆ. ಅವರು ಉಪಯೋಗಿಸಿದಾಗ ಅವರಿಗೆ ಒಂದು ಏನಾದರೂ ಅಲರ್ಜಿ ಆಗ್ಬೋದು ಅಥವಾ ಕೆರೆತ ಶುರು ಆಗ್ಬೋದು, ಈ ರೀತಿಯಲ್ಲಿ ಇರುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ನಿಮ್ಮ ಎದುರಿಗೆ ಯಾವತ್ತಾದರೂ ಬಂದಿರೋದುಂಟಾ? ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗಿದೆ ಅಂತ ಇಲ್ಲಿವರೆಗೂ ಯಾರೂ ಹೇಳಿಲ್ಲ. ಕೆಲವೊಂದು ಡ್ಯಾಮೇಜಸ್ ಬಗ್ಗೆ ಮಾತಾಡಿದ್ದಾರೆ, ಅಂದರೆ ಬಕಲ್ ಕಿತ್ತೋಗಿದ್ದು ಅಥವಾ ಸೋಲ್ ಏನೋ ಬಿಟ್ಕೊಂಡಿದ್ದು, ಈ ಹಂಟು ಬಿಟ್ಕೊಂಡಿದ್ದು, ಈ ಥರದ್ದು ಒಂದಷ್ಟು ಕಂಪ್ಲೇಂಟ್ ಬಂದಿದೆ. ಆಗ ನಾವು ಕೂಡಲೇ ಎಚ್ಚರಿಕೆ ತಗೊಂಡು ಅವರಿಗೆ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಗ್ರಾಹಕರಿಗೆ, ಯಾಕೆಂದರೆ ಯಾವತ್ತೂ ಮೋಸಕ್ಕೆ ಒಳಗಾಗಬಾರ್ದು. ಜೊತೆಗೆ ಅವರು ಅದನ್ನು ಯಾರು ನಮಗೆ ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ನಾವು ವಾರ್ನಿಂಗ್ ಮಾಡಿ, ಈ ರೀತಿ ಆಗಿದೆ, ಕಂಪ್ಲೇಂಟ್ ಬಂದಿದೆ, ಮುಂದಿನ ಸರ್ತಿ ಈ ರೀತಿ ಮಾಡಿದ್ರೆ ಲಿಡ್ಕರ್ ನಿಮ್ಮ ಮೇಲಿನ ನಂಬಿಕೆ ಕಳ್ಕೊಳ್ಳುತ್ತೆ ನೋಡಿ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಅವ್ರನ್ನ ತಿದ್ದಿ ಸರಿದಾರಿಗೆ ತಗೊಂಡು ಬಂದಂಥ ಭಾಳಷ್ಟು ಸನ್ನಿವೇಶಗಳಿದೆ. ಶ್ರೀನಿವಾಸ್ ಅವರೇ, ಒಂದು ಶೂ ತಯಾರಿಸೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಮೇಡಮ್, ಒಂದು ಶೂ ತಯಾರಿಸ್ಬೇಕಂದ್ರೆ ಈ ದಿವಸ ಆಗುತ್ತೆ. ಅದು ಬಲ್ಕಾಗಿ ನಾವೊಂದು ಇಬ್ಬರಿಗೆ ಅಪ್ಪರ್ ಕೊಡ್ತೀವಿ, ಒಂದು 10 ಪೀಸ್ ಅಪ್ಪರ್ ಕೊಟ್ರೆ, 10 ಜೊತೆ ಕೊಟ್ರೆ ಅವ್ರು ಒಂದು ದಿವಸಕ್ಕೆ ಮಾಡ್ತಾರೆ. ಒಂದಿಬ್ಬರಿಗೆ 10 ಜೊತೆ ಬಾಟಮ್ ಕೊಡ್ತೀವಿ, ಅವ್ರು ಒಂದು ದಿವಸಕ್ಕೆ ಮಾಡ್ತಾರೆ. ಅದು ಒಂದೇ ಪೀಸ್ ಮಾಡ್ಬೇಕಾದ್ರೆ ಇಡೀ ಒಂದು ದಿವಸ ಆಗುತ್ತೆ. ಈ ರೀತಿ ಅಪ್ಪರ್ ಒಬ್ರು, ಬೇಸ್ ಒಬ್ರು, ಈ ರೀತಿ ಮಾಡಿದಾಗ ಎಲ್ಲೋ ಒಂದು ಸರಿ ಒಂದು ಚೂರಾದ್ರೂ ವ್ಯತ್ಯಾಸ ಆಗತ್ತೆ ಅನ್ನೋ ಭಯ ಇರಲ್ವಾ? ಇಲ್ಲ, ಅದು ಅವರು ಒಂದೇ ಯೂನಿಟಲ್ಲಿ ಕೂತ್ಕೊಂಡು ಮಾಡ್ತಾರೆ. ಯಾಕೆಂದರೆ ಎಲ್ಲೆಲ್ಲೋ ಹೋಗಿ ಅದು ಮಾಡೋದಲ್ಲ, ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅವರೇ ಅದನ್ನು ಸುಪರ್ದಿನಲ್ಲಿ ನೋಡ್ತಾ ಇರ್ತಾರೆ. ಎಲ್ಲ ಸೋಲ್ಸ್ ಎಲ್ಲ ಕರೆಕ್ಟ್ ಆಗಿರುವಂಥದ್ದೇ ಕೊಟ್ಟಿರ್ತಾರೆ, ಸೈಜ್ ಗೊತ್ತಿರುತ್ತೆ, ಮತ್ತು ಅದು ಪಳಗಿದ ಕೈಗಳು, ಹಾಗಾಗಿ ಅವರು ಆ ರೀತಿ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಅದನ್ನು ರಿಜೆಕ್ಟ್ ಮಾಡೇ ಬಿಡ್ತೀವಿ ನಾವು ಆ ರೀತಿ. ಇಲ್ಲಿ ಎಲ್ಲ ಕೈಯಿಂದನೇ ತಯಾರಿಸುವಂಥದ್ದ ಅಥವಾ ಮಿಷನರೀಸ್ ಏನಾದರೂ ಇಟ್ಕೊಂಡಿದ್ದೀರಾ? ಸ್ಟಿಚಿಂಗ್ ಮಿಷನ್ ಇದೆ, ಮತ್ತೆ ಪ್ರೆಸ್ಸಿಂಗ್ ಮಿಷಿನ್ ಇದೆ ಮೇಡಮ್, ಮಿಕ್ಕಿದ್ದೆಲ್ಲ ಕೈಯಲ್ಲೇ ಮಾಡೋದು. ಇದು 2 ಶೂ ತಯಾರಿಕೆಗೆ ಬೇಕಾಗಿರುವಂತಹ ಮಿಷನ್ಸ್ ಬೇಕಾಗಿರೋದು. ಇಲ್ಲಾಂದ್ರೆ ಪೇಸ್ಟಿಂಗ್ ಕಂಪ್ಲೇಂಟ್ ಬರುತ್ತೆ, ಅದು ಮಿಷಿನ್ ಪ್ರೆಸ್ಸಿಂಗ್ ಆಗದೆ ಹೋದ್ರೆ ಪೇಸ್ಟಿಂಗ್ ಕಂಪ್ಲೇಂಟ್ ಬರುತ್ತೆ. ಮತ್ತೆ ಡಿಸೈನಿಂಗ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಮಿಷಿನ್ ಬೇಕಾಗುತ್ತೆ. ಮತ್ತೆ ಸ್ಕೇವಿಂಗ್ ಮಿಷಿನ್ ಇದೆ, ಅದು ಕೈಯಲ್ಲಿ ಅದು ಸಾಫ್ಟ್ನೆಸ್ ಮಾಡಬೇಕು. ಇವಾಗ ದಪ್ಪ ಇರುತ್ತೆ ಚರ್ಮ, ಅದನ್ನ ಇದು ಮಾಡಬೇಕು, ಅದು ಮಿಷಿನ್ ತರದಿದ್ದೀವಿ, ಸ್ಕೇವಿಂಗ್ ಮಿಷಿನ್. ಅದು 3 ಮಿಷಿನ್ಗಳಿದೆ ಮೇಡಮ್. ಈಗ ಇಂಥವರಿಗೆ, ಈ ಚರ್ಮ ಕುಶಲಕರ್ಮಿಗಳಿಗೆ ಏನಾದರೂ ಹೊಸ ತಂತ್ರಜ್ಞಾನಗಳು ಏನಾದರೂ ಬಂದಿದ್ರೆ, ಆವಿಷ್ಕಾರವಾಗಿದ್ದರೆ ಅವರಿಗೆ ತಿಳಿಸುವಂಥದ್ದು ಅಥವಾ ಅದ್ರ ಬಗ್ಗೆ ಕಾರ್ಯಾಗಾರ ನಡೆಸುವಂಥದ್ದು, ಈ ರೀತಿ ಏನಾದರೂ ಇದೆಯಾ? ಅಲ್ಲ, ನಮ್ಮಲ್ಲಿ ಈಗ ಒಂದು ರೀತಿ ಮಾಡೆಲ್ ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಲ್ಲಿ ಈ ಚರ್ಮಕುಶಲಕರ್ಮಿಗಳನ್ನೇ ನಾವು ತೊಡಗಿಸ್ಕೊಂಡಿರ್ತೀವಿ. ಈಗ ನೀವು ಹೇಳ್ದಂಗೆ ನವೀನ ಮಾದರಿಯ ವಿನ್ಯಾಸಗಳ ಬಗ್ಗೆ ಅಥವಾ ನವೀನ ಯಂತ್ರೋಪಕರಣ ಬಗ್ಗೆಗಳು ತಿಳಿಸ್ಬೇಕು ಅಂತಂದರೆ ನಾವು ಅದನ್ನು ಬೇಡಿಕೆ ಸಲ್ಲಿಸಿದ್ರೆ ಕಿಲ್ಟ್ ಮೂಲಕ ನಾವು ಅದನ್ನು ಅವ್ರಿಗೆ ಕೊಡಲಿಕ್ಕೆ ಯೋಜನೆ ರೂಪಿಸ್ಕೊಂಡಿದ್ದೀವಿ. ಅದನ್ನು ಖಂಡಿತ ಮಾಡ್ತೀವಿ. ನಿಗಮದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀನಿವಾಸ್ ಅವರೇ. ನಮಸ್ಕಾರ. ನಮಸ್ಕಾರ. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ
ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಬೆಂಗಳೂರಿನ ಚರ್ಮ ಕುಶಲಕರ್ಮಿ ಜೆಸಿ ಶ್ರೀನಿವಾಸ್ ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.